ದರ್ಶನ್ ಅವರ ಕಾಟೇರ ಅಭೂತಪೂರ್ವವಾದಂತಹ ಜನಸ್ಪಂದನೆಯನ್ನು ಪಡಿತಾ ಇದೆ. ಎಲ್ಲೇ ಹೋದರೂ ದರ್ಶನ್ ಅವರನ್ನು ಹೊಗಳ್ತಾ ಇದ್ದಾರೆ, ಪ್ರಶಂಸಿಸ್ತಾ ಇದ್ದಾರೆ. ಇಂಥದ್ದೊಂದು ಸಿನಿಮಾವನ್ನು ಒಬ್ಬ ಸ್ಟಾರ್ ನಟರಾಗಿ ನೀವು ಮಾಡಿರುವುದರಿಂದ ಮುಂದಿನ ದಿನಗಳಲ್ಲಿ ಇಂಥ ಪ್ರಯೋಗಗಳಿಗೆ ನಾಂದಿ ಹಾಡುತ್ತೆ. ನೀವು ಒಬ್ಬ ಕೆಳವರ್ಗದ ಜನರ ಪ್ರತಿನಿಧಿಯಾಗಿ ನಟಿಸಿದ್ದೀರಾ. ಇದು ಮುಂದಿನ ದಿನಗಳಲ್ಲಿ ಭಾರೀ ಪರಿಣಾಮವನ್ನು ಉಂಟು ಮಾಡುತ್ತೆ. ನಿಜಕ್ಕೂ ನಿಮ್ಮ ಒಂದು ಪಾತ್ರ ಪೋಷಣೆಗೆ, ಇಡೀ ಸಿನಿಮಾದ ಕಥೆಗೆ ಮತ್ತು ಇವತ್ತಿನ ಸಂದರ್ಭದಲ್ಲಿ ಈ ಸಿನಿಮಾವನ್ನು ತೆರೆಗೆ ತಂದಿರುವುದಕ್ಕೆ ರಾಕ್ಲೈನ್ ವೆಂಕಟೇಶ್ ಅವರಿಗೆ ನಾವು ಖಂಡಿತವಾಗಿಯೂ ಆಭಾರಿಯಾಗಿರ್ತೀವಿ ಮತ್ತು ಇಂಥ ಸಿನಿಮಾಗಾಗಿ ಅವರಿಗೆ ನಾವು ಪ್ರಶಂಸೆಯನ್ನು ನೀಡ್ತೀವಿ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ನಿಮಗೆ ಗೊತ್ತಿರಲಿ, ದರ್ಶನ್ ಅವರು ಇವತ್ತು ಕಾಟೇರದಲ್ಲಿ ಯಾವ ಒಂದು ಬದಲಾವಣೆಯನ್ನು ತರೋದಕ್ಕೆ ಪ್ರಯತ್ನಿಸಿದ್ದಾರೋ, ಯಾವ ಒಂದು ಕಥಾ ಅಂಶವನ್ನು ಹೇಳೋದಕ್ಕೆ ಇಷ್ಟಪಟ್ಟಿದ್ದಾರೋ ಇದನ್ನೇ ಬಹಳಷ್ಟು ಹಿಂದೆ ಅಂದರೆ ಶಿವಣ್ಣ ಕೂಡ ಹೇಳುವಂತಹ ಪ್ರಯತ್ನ ಮಾಡಿದರು. ನಿಮಗೆ ದೊರೆ ಸಿನಿಮಾ ನೆನಪಲ್ಲಿರಬಹುದು. ದೊರೆ ಸಿನಿಮಾವನ್ನು ಶಿವಮಣಿಯವರು ನಿರ್ದೇಶನ ಮಾಡಿದರು. ದೊರೆ ಸಿನಿಮಾದಲ್ಲಿ ಶಿವಣ್ಣ ಅಂಥದ್ದೇ ಒಂದು ಪಾತ್ರವನ್ನು ಮಾಡಿದರು. ಅಂದರೆ ಇಲ್ಲಿ ಯಾವುದೇ ರೀತಿಯ ನಾಯಕನಿಗೆ ಬಿಲ್ಡಪ್ ಇಲ್ಲ, ನಾಯಕನ ಪಾತ್ರಕ್ಕೆ ವೈಭವೀಕರಣ ಇಲ್ಲ. ಅಲ್ಲೂ ಕೂಡ ದೊರೆಯಲ್ಲೂ ನಾಯಕ ಜೀತದಾಳುವಂತೆ ಇಡೀ ಸಿನಿಮಾದ ಉದ್ದಕ್ಕೂ ಕಾಣಿಸಿಕೊಳ್ತಾನೆ. ಇಲ್ಲಿ ಬ್ರಾಹ್ಮಣರ ಮಗಳನ್ನು ನಾಯಕ ಪ್ರೀತಿಸಿದರೆ ಅಲ್ಲಿ ದೊರೆಯ ಮಗಳೇ ನಾಯಕನನ್ನು ಪ್ರೀತಿಸುವಂತಹ ಒಂದು ವಿಶೇಷವಾದ ಅನುಭೂತಿ ನೀಡುವಂತಹ ಪ್ರೇಮ ಕಥೆಯೂ ಇದೆ. ಇಲ್ಲಿ ಸಮಾಜದ ಕೆಳವರ್ಗದ ಜನರ ಸಮಸ್ಯೆ ಏನಿತ್ತು, ಜಮೀನ್ದಾರರ ವಿರುದ್ಧ ಅವರು ಮಾತನಾಡಿದ್ರೆ ಯಾವೆಲ್ಲ ಪರಿಣಾಮಗಳನ್ನು ಎದುರಿಸಬೇಕಿತ್ತು ಮತ್ತು ಜಾತಿ ವ್ಯವಸ್ಥೆ ಅದೆಷ್ಟರ ಮಟ್ಟಿಗೆ ಕಟ್ಟುಪಾಡನ್ನು ಹಾಕಿತ್ತು ಅನ್ನೋದನ್ನು ವಿಶೇಷವಾಗಿ ಚಿತ್ರಿಸುವ ಪ್ರಯತ್ನವನ್ನು ಮಾಡಿದರೆ, ದೊರೆಯಲ್ಲೂ ಕೂಡ ಜಮೀನ್ದಾರರ ಅಥವಾ ದೊರೆಯ ಎದುರಿಗೆ ನಿಂತು ಮಾತನಾಡುವಂತಹ ಸ್ಥಿತಿಯಲ್ಲೂ ಇರದಂತಹ ವ್ಯವಸ್ಥೆ ಹೇಗಿತ್ತು, ಅವರ ವಿರುದ್ಧ ತಿರುಗಿ ಬೀಳುವಂತಹ ಸಂದರ್ಭ ಬಂದಾಗ ಇಡೀ ವ್ಯವಸ್ಥೆ ಹೇಗೆ ಬದಲಾಯಿತು, ಇದನ್ನು ಶಿವಣ್ಣನ ಪಾತ್ರದ ಮೂಲಕ ಅಚ್ಚುಕಟ್ಟಾಗಿ ಕಟ್ಟಿಕೊಟ್ಟವರು ಶಿವಮಣಿಯವರು. ವೀರಭದ್ರಪ್ಪನವರು ಬರೆದಿರುವಂತಹ ಬೇಲಿಯ ಹೂಗಳನ್ನು ಸಿನಿಮಾ ಮಾಡ್ತೀನಿ ಅಂತ ಹೋದಾಗ ನಿಜಕ್ಕೂ ಇಂತಹ ಸಂದರ್ಭದಲ್ಲಿ ಪ್ರಸ್ತುತ ಸನ್ನಿವೇಶದಲ್ಲಿ ಈ ಸಿನಿಮಾ ಹಿಟ್ಟಾಗುತ್ತಾ ಅನ್ನೋ ಮಾತನ್ನು ಹೇಳಿದರು. ಆದರೆ ಸಿನಿಮಾ ತೆರೆಗೆ ಬಂದ ನಂತರ ಶಿವಣ್ಣನಿಗೆ ಮತ್ತು ಇಡೀ ಚಿತ್ರತಂಡಕ್ಕೆ ಸಂದಂತಹ ಗೌರವ, ಅಭಿಮಾನ ಮತ್ತು ಇಡೀ ಸಿನಿಮಾದ ಬಗ್ಗೆ ಕೇಳಿ ಬಂದಂತಹ ಮೆಚ್ಚುಗೆ ಮುಂದಿನ ದಿನಗಳಲ್ಲಿ ಇಂಥ ಪ್ರಯತ್ನಗಳನ್ನು ಮಾಡಬಹುದು ಅನ್ನೋ ಒಂದು ಉಮೇದನ್ನು ಹುಟ್ಟಿಸಿತ್ತು. ಆ ನಂತರದಲ್ಲಿ ಬದಲಾದ ಸನ್ನಿವೇಶಗಳಲ್ಲಿ, ಕಾಲಘಟ್ಟಗಳಲ್ಲಿ ಇಂಥ ಸಿನಿಮಾಗಳು ಬರೋದು ಕಡಿಮೆ ಆಯಿತೇ ಹೊರತು ಒಳಗಿನ ಒಂದು ಪ್ರೀತಿ ಅಥವಾ ತಾನು ಇದೇ ರೀತಿಯ ಸಿನಿಮಾವನ್ನು ಮಾಡಬೇಕು ಅನ್ನೋ ಹುಮ್ಮಸ್ಸು ಕಥೆಗಾರರಲ್ಲಿ, ನಿರ್ದೇಶಕರಲ್ಲಿ ಕಡಿಮೆ ಆಗಿರಲಿಲ್ಲ. ಜಡೇಶ್ ಹಂಪಿಯವರು ಕಾಟೇರ ಸಿನಿಮಾಗೆ ಕಥೆಯನ್ನು ಬರೆಯುವುದಕ್ಕೂ ಮುನ್ನ ಹಲವಾರು ರೀತಿಯ ಪ್ರಯೋಗಗಳನ್ನು ಮಾಡಿದವರು. ಗುರು ಶಿಷ್ಯರು ಸಿನಿಮಾ ಗೆದ್ದ ಮೇಲೆ ಅವರೇ ಹೇಳಿದ ಹಾಗೆ ನಮ್ಮ ಮಣ್ಣಿನ ಕಥೆಗಳಿಗೆ ಹೆಚ್ಚಿನ ಮಾನ್ಯತೆ ಇದೆ, ಬೆಲೆ ಇದೆ. ಮುಂದಿನ ದಿನಗಳಲ್ಲೂ ನಾನು ಅದನ್ನೇ ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳಿದರು. ಹೀಗಾಗಿಯೇ ಕಾಟೇರ ಕಥೆಯನ್ನು ಹೊಸದದ್ದು. ದರ್ಶನ್ ಅವರಿಗೆ ಕಥೆಯನ್ನು ಹೇಳಿದಾಗ ಯಾವುದೇ ರೀತಿಯ ವೈಭವೀಕರಣ ಇಲ್ಲ, ಬಿಲ್ಡಪ್ ಇಲ್ಲ ಅಂತ ಅಂದಾಗಲೂ ಕೂಡ ದರ್ಶನ್ ಅವರು ಕಥೆಯ ಬಗ್ಗೆ ಗಮನ ಹರಿಸಿ ಉಳುವವನೇ ಭೂಮಿಯ ಒಡೆಯ ಅತ್ಯದ್ಭುತವಾದ ಪರಿಕಲ್ಪನೆಯನ್ನು ಮಾತನ್ನು ಹೇಳಿದರು. ಆ ನಂತರದಲ್ಲಿ ಆ ಕಥೆಯ ವಿಸ್ತರಣೆ ಮಾಡಲಾಯಿತು. ದೊರೆಯಲ್ಲಿ ಹೇಳಿದಂತಹ ಅಂಶಗಳೇ ಕಾಟೇರದಲ್ಲೂ ಕೂಡ ಇವೆ. ಆದರೆ ಆ ಎಲ್ಲವನ್ನು ಹಿಡಿದಿಡುವಂತಹ ಪ್ರಯತ್ನ ಅಲ್ಲೂ ತುಂಬ ಸೂಕ್ಷ್ಮವಾಗಿ ಮಾಡಿದ್ರು. ಇಲ್ಲೂ ಅಷ್ಟೇ ಸೂಕ್ಷ್ಮವಾಗಿ, ಯಾರ ಮನಸ್ಸಿಗೂ ನೋವಾಗದಂತೆ, ಸಮಾಜದ ಯಾವುದೇ ಸ್ತರಕ್ಕೂ ಬೇಸರವಾಗದಂತೆ, ಅವರವರ ಕಾರ್ಯಾನುಕೂಲ ಏನು ಮತ್ತು ಕಾರ್ಯಾನುಕ್ರಮಕ್ಕೆ ತಕ್ಕಂತೆ ಅವರ ಒಂದು ಅಭಿವ್ಯಕ್ತಿ ಎಂಥದ್ದು ಅನ್ನೋದನ್ನು ಅತ್ಯದ್ಭುತವಾಗಿ ಕಟ್ಟಿಕೊಡಲಾಗಿದೆ. ಸ್ನೇಹಿತರೆ, ನೀವು ಕಾಟೇರ ಸಿನಿಮಾವನ್ನು ನೋಡಿದರೆ, ದೊರೆ ಸಿನಿಮಾವನ್ನು ನೋಡಿದರೆ, ಈ ಎರಡೂ ಸಿನಿಮಾಗಳಲ್ಲಿ ನಿಮಗೆ ಮೆಚ್ಚುಗೆಯಾದಂತಹ ಅಂಶಗಳು ಯಾವುವು? ಶಿವಣ್ಣನ ನಟನೆ ಹೇಗಿದೆ? ಕಾಟೇರದಲ್ಲಿ ದರ್ಶನ್ ಅವರು ಹೇಗೆ ನಮ್ಮನ್ನೆಲ್ಲರನ್ನು ಮಂತ್ರಮುಗ್ಧಗೊಳಿಸ್ತಾರೆ? ಮತ್ತು ಈ ಒಂದು ಕತೆ ಅಥವಾ ಇಂಥದ್ದೇ ರೀತಿಯ ಕಥೆಗಳು ಸಮಾಜದ ಬಲವರ್ಧನೆಗೆ ಅಥವಾ ಸಮಾಜದಲ್ಲಿ ಮೂಲೋತ್ಪಾಟನೆಯಾಗಬೇಕಾಗಿರುವಂತಹ ಕೆಲವು ಸಮಸ್ಯೆಗಳ ಬಗ್ಗೆ ಬೆಳಕು ಚೆಲ್ಲೋದು ಸತ್ಯಾನ? ಈ ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯ
ನಿಮ್ಮ ಅಭಿಪ್ರಾಯವೇನು, ಅನಿಸಿಕೆ ಏನು ಅನ್ನೋದನ್ನು ನಮ್ಮೊಂದಿಗೆ ಹಂಚಿಕೊಳ್ಳಬಹುದು. ನಮ್ಮ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಖಂಡಿತವಾಗಿಯೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.